ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಾವೆಲ್ಲೂ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ತಲಕಾಡ್ಗೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಪ್ಲೇಸ್ ಅಂತೂ. ಈ ಸಮ್ಮರ್ಗಂತೂ ಹೋಗಿ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ನಾವಂತೂ ಮಿಸ್ಸೇ ಮಾಡಲ್ಲ. ಸೊ ಸಮ್ಮರ್ ಬಂತು ಅಂತ ಹೇಳಿದ್ರೆ ನಾವು ಈ ಥರ ನೀರು ಪ್ಲೇಸ್ಗೆ ಹೋಗ್ತಾ ಇರ್ತೀವಿ. ಬಟ್ ಭಯ ಆಗುತ್ತೆ, ಆದರೂ ಕೇರ್ಫುಲ್ಲಾಗಿ ನಾವು ಆಟ ಆಡ್ಕೊಂಡು ಬರ್ತೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಮಕ್ಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ಇವಾಗ ಯುಗಾದಿ ಹಬ್ಬ ಆಗಿದ್ದ ಮಾರನೇ ದಿನಕ್ಕೆ ನಾವು ರಜಾ ಇತ್ತಲ್ವ, ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೇಲಿ. ನಿಜವಾಗ್ಲೂ ಸಮ್ಮರ್ಗಂತೂ ಹೇಳಿ ಮಾಡಿಸಿದಂತಹ ಪ್ಲೇಸ್ ಅದು. ತಲಕಾಡು ಅಂದರೆ ನಮಗಂತೂ ತುಂಬ ಇಷ್ಟ. ಆದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ತಲಕಾಡಿಗೆ ಹೋಗಬೇಕು ಅಂದರೆ ಅವಾಗವಾಗ ಹೇಳ್ತಾನೆ ಇರ್ತಾಳೆ ಕರ್ಕೊಂಡೋಗಿ ಅಂತ. 2 ಮಂತ್ಸಿಂದ ಒಂದೇ ಸಮ ಹಠ ಮಾಡ್ತಾಯಿದ್ಲು ಕರ್ಕೊಂಡೋಗಿ ಅಂತ. ಸೊ ಅಂದರೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರಲಿ, ಸಮ್ಮರ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೂ ಅಂತೇಳಿ ನಾವೇ ಸ್ವಲ್ಪ ಡಿಲೇ ಮಾಡಿದ್ವಿ. ಇವತ್ತು ನಾವು ಬಂದಿದ್ದೀವಿ. ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ಕೂಡ ನೋಡಿ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಬಂದು ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ತಲಕಾಡಿಗೆ ಬಂದು ರೀಚ್ ಆದ್ವಿ. ಸೊ ಇವಾಗ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಪಾಪಗೆ ಒಂದು ಬಲೂನ್ ತೊಗೊಂಡು ಇವಾಗ ನೀರ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹಾಗೆ ಹೋಟ್ಲು ಕೂಡ ಇದೆ. ನೀವೇನಾದರೂ ಬಂದರೆ ಇಲ್ಲಿ ಊಟನೂ ಕೂಡ ಸಿಗುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ನೀವೇನಾದರೂ ಬಂದರೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಎಲ್ಲ ಥರ ಅನುಕೂಲಗಳು ಕೂಡ ಇದೆ. ನಾವಂತೂ ಮಿಸ್ಸೇ ಮಾಡಲ್ಲ, ಅವಾಗವಾಗ ಬರ್ತಾನೆ ಇರ್ತೀವಿ. ತಲಕಾಡ್ಗಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಬಂದಾಗ ನಾವು ಕೇರ್ಫುಲ್ಲಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತೀವಲ್ವ, ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ನೀರು ಜೊತೆ ನಾವು ಹುಡುಗಾಟ ಆಡೋದಕ್ಕಾಗಲ್ಲ. ಸೊ ಆದಷ್ಟು ಮುಂದೆನೇ ನಾವು ಎಂಜಾಯ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಸುಳಿಗಳಿದ್ದಾವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೇರ್ಫುಲ್ಲಾಗಿ ಇರಲೇಬೇಕು. ಆದಷ್ಟು ಮುಂದೆನೇ ಆಟ ಆಡ್ಕೊಂಡು ಬಂದ್ವಿ ನಾವು ಕೂಡ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಮ್ಮರ್ ಆಗಿರೋದ್ರಿಂದ ಎನಿ ಟೈಮ್ ಜನ ಇದ್ದೇ ಇರ್ತಾರೆ. ಸೊ ಕಮ್ಮಿ ಅಂತಲೇ ಹೇಳ್ಬೋದು, ಇದು ಇನ್ನೂ ಜಾಸ್ತಿ ಜನ ಇರ್ತಾರೆ. ಹಾಗೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಲ್ವ, ಇಲ್ಲಿ ತನಕನೂ ಕೆಲವೊಂದು ಸಲ ನೀರು ಬರುತ್ತೆ. ಸೊ ಇವತ್ತು ಕಮ್ಮಿ ಇತ್ತು ನೀರು ನಾವು ಹೋದಾಗ. ಸೊ ಹಾಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ, ಇಲ್ಲಿ ಸುಳಿ ಇದೆ ಎಚ್ಚರ ಅಂತ. ಸೊ ನಾವು ಕೇರ್ಫುಲ್ ಆಗಿದ್ದರೆ ಏನೂ ತೊಂದರೆ ಆಗಲ್ಲ. ಸೊ ಕೆಲವ್ರಿಗೆ ಗೊತ್ತಿಲ್ಲದೆ ಜೀವಕ್ಕೆ ಅಪಾಯನ ಮಾಡ್ಕೋತಾರೆ. ಆದಷ್ಟು ಕೇರ್ಫುಲ್ಲಾಗಿ ಇರಿ. ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಜವಾಗ್ಲೂ ಹೇಳ್ತೀನಿ, ನೀವೆಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡ್ರೂ ಸಾಲಲ್ಲ. ಏಕೆಂದರೆ ಮುಂದೆ ಆಟ ಆಡ್ಕೊಂಡು ಬಂದರೆ ಸರಿ. ಇವಾಗ ಕಮ್ಮಿ ಇತ್ತು ನೀರು, ಅಂದರೆ ತುಂಬ ಜಾಸ್ತಿ ಇದ್ದಾಗ ನೀರೇನಾದರೂ ಇದ್ದಾಗ ಹೋದರೆ ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನಾವು ಈ ಪ್ಲೇಸ್ಗೆ ಹೋದಾಗೆಲ್ಲನೂ ಅಲ್ಲಿ ಹೇಳ್ತಾರೆ, ಇಲ್ಲಿ ಡೆತ್ ಆಗಿದ್ದಾರೆ ಕೇರ್ಫುಲ್ಲಾಗಿರಿ ಅಂತ. ಹೋದಾಗೆಲ್ಲನೂ ಕೂಡ ಹೇಳ್ತಾರೆ. ನಾವು ಹೋಗಿದ್ದು ಬಂದು ಒಂದು 2-3 ದಿನಕ್ಕೆ ಒಂದು ಹುಡುಗ ಡೆತ್ ಆಗಿದ್ದಾನೆ. ತುಂಬ ಅಂದರೆ ತುಂಬ ಬೇಜಾರಾಯಿತು ಕೇಳಿ. ಇನ್ಯಾವತ್ತೂ ಇಂಥ ಪ್ಲೇಸ್ಗೆ ಹೋಗಬಾರ್ದು ಅಂತ ಅನ್ನಷ್ಟು ಫೀಲ್ ಆಗಿಬಿಡುತ್ತೆ. ಹೇಳ್ಬೇಕು ಅಂದರೆ ನಮ್ಮ ಹುಷಾರಲ್ಲಿ ನಾವಿದ್ದರೆ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಆದಷ್ಟು ಜೀವದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ನಾವು ಎಂಜಾಯ್ ಮಾಡೋದು ಮುಖ್ಯ ಅಲ್ಲ,
ಎಂಜಾಯ್ ಮಾಡೋದಕ್ಕೆ ನಾವಿರಬೇಕಲ್ವ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಬೇಕು. ಅತಿಯಾಗಿ ಮಾಡೋಕ್ಕೋದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ನ ನಾವು ಎದುರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಭಯ ಪಡಿಸೋದಕ್ಕೆ ಈ ಥರ ಹೇಳ್ತಾ ಇಲ್ಲ. ಸೊ ನೀರ ಹತ್ರ ಹೋದರೆ ಸ್ವಲ್ಪ ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವು ಬಂದು ಒಂದು 2-3 ದಿನಕ್ಕೇ ಈ ಥರ ನ್ಯೂಸ್ ಬಂತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಸುರುಳಿ ಇರೋದು. ಸ್ವಲ್ಪ ಮುಂದೆ ಇದೆ ನೋಡಿ, ಅಲ್ಲೇ ಇರೋದು. ನಮಗೆ ಹೋದ ಸಲ ಬಂದಾಗೂ ಅಷ್ಟೇ ಈ ಥರ ತೆಪ್ಪದಲ್ಲಿ ಹೋಗಿದ್ವಿ. ಆವಾಗ ಅವ್ರು ಹೇಳಿದ್ರು ಇಲ್ಲಿ ಸುಳಿ ಇದೆ, ಅಲ್ಲಿ ಎಲ್ಲ ಬರೋಕ್ಕೆ ಹೋಗಬೇಡಿ ಅಂತ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆನೇ ಆಟ ಆಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಇವತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ, ಹಾಗೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಗೆ ತುಂಬ ದೂರದಲ್ಲೆಲ್ಲ ಹೋಗಿ ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ಅಷ್ಟು ದೂರ ಹೋಗಿ ಯಾರು ಆಟ ಆಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಜೀವ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಅನ್ಯಾಯವಾಗಿ ನೀರಲ್ಲಿ ಮುಳುಗಿ ಜೀವನ ಕಳ್ಕೊಬೇಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ನಿಜವಾಗ್ಲೂ ಅಷ್ಟು ಅಪಾಯ ಇದೆ ನೀರು ಅಂತ ಹೇಳಿದ್ರೆ. ನಾವು ಎಷ್ಟು ಭಯದಿಂದ ಇರ್ತೀವೋ ಅಷ್ಟೇ ನಮಗೆ ಒಳ್ಳೆಯದು. ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಲ್ವಾ. ಹಾಗಾಗಿ ಈ ಥರ ಎಲ್ಲ ನೀರ ಹತ್ರ ಹೋಗಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹೋದರೆ ಹುಷಾರಾಗಿ ನಾವು ಆಟ ಆಡ್ಕೊಂಡು ಬರಬೇಕು. ಆದಷ್ಟು ಮುಂದೆನೇ ಆಟ ಆಡ್ಕೊಂಡು ಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹೋಗಿ. ನೀವು ಕೂಡ ಹೋಗಿ ಒಂದು ಸಲ, ಆದರೆ ಕೇರ್ಫುಲ್ಲಾಗಿ ಹೋಗಿದ್ದು ಬನ್ನಿ ಅಂತ ಹೇಳ್ತೀನಿ.
ಓಪನ್ ಮಾಡೋಣ ಇರೋ ಈ ಥರ ಏನಾದ್ರು ಇರ್ತಾವೆ. ನನ್ನ ಕೈ ಮೇಲೆ ಬಿತ್ತು. ಅಯ್ಯೋ ನಾನಿದೆ ನಿಂಗೈತೆ ಅನ್ಕೊಂಡೆ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ಮಧ್ಯೆ ಮಧ್ಯೆ ರೀಲ್ಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ನೋಡಿದ್ರಲ್ಲ ನೀವೇ ಎಷ್ಟು ಜನ ಬಂದಿದ್ರು ಅಂತ. ನಾವು ಬಂದಮೇಲೆ ಸಿಕ್ಕಾಪಟ್ಟೆ ಜನ ಬಂದಿದ್ದರು, ಜನ ಬರ್ತಾನೆ ಇದ್ದರು. ಸೊ ನಾವು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬಂದು ಇಲ್ಲಿ ಚಿರುಮುರಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಜವಾಗ್ಲೂ ಸಖತ್ತಾಗಿ ಮಾಡಿದರು ಚಿರುಮುರಿನಂತೂ. ಹಾಗೆ ಪೈನಾಪಲ್ಲು ಸೂಪರಾಗಿತ್ತು. ಚಿರುಮುರಿ ಪೈನಾಪಲ್ ಎರಡೂ ತಿನ್ಕೊಂಡು ನಾವು ಕೂಡ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಈ ಕಡೆ ಬಂದರೆ ಈ ಚಿರುಮುರಿ ಅಂಗಡಿಗೆ ಬಂದು ಹೋಗಿ. ನಿಜವಾಗ್ಲೂ ಸಖತ್ತಾಗಿ ಟೇಸ್ಟ್ ಕೊಡ್ತಾರೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.